ಅಂತ. ಸೊ ಒಂದ್ಸಲ ಟ್ರೈ ಮಾಡೋಣ ಗೈಸ್. ಇದ್ರ ಮೇಲೆ ಹತ್ತಬೇಕು. ಇದೇ ಗ್ರಿಪ್ ಸಿಗತ್ತೆ, ಬಟ್ ನನಗೆ ಸ್ವಲ್ಪ ಭಯ. ಗೈಸ್ ಹತ್ಬೋದು ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ ಗೈಸ್ ಶುರು ಮಾಡಿ, ನಿನ್ನೆ ಏನು ಪೆಂಡಿಂಗ್ ಕೆಲಸ ಇತ್ತು ಕಂಬಿ ಕಟ್ಟೋದು. ಸೊ ಅವ್ರು ಬಂದಿದ್ದಾರೆ. ಸೊ ಟೀ ಕೊಡ್ಸ್ಬಿಟ್ಟು ಬಂದು ಟೀ ಅಂಗಡಿಲಿ ಟೀ ಕುಡಿತಿದ್ದಾರೆ. ಸೊ 8 ಗಂಟೆಗೆ ಬಂದಿದ್ದಾರೆ. ಸೊ ಇವತ್ತು ಕಂಪ್ಲೀಟಾಗಿ ಸ್ಟೇರ್ ಕೇಸು ಮತ್ತು ಸಜ್ಜಾ ಏನೇನಿದೆ ಅದೆಲ್ಲ ಕಂಪ್ಲೀಟಾಗಿ ಕೆಲಸ ಮುಗಿಸ್ತಾರೆ. ಅದಾಗ್ತಿದ್ದಂಗೆ ಸ್ಟೇರ್ ಕೇಸ್ಗೆ ಸೆಂಟ್ರಿಂಗ್ ಅವ್ರು ಬಂದು ಅದೇ ಸ್ವಲ್ಪ ಕೆಲಸ ಇದೆ ಅವ್ರದ್ದು. ಆ ಕೆಲಸ ಸ್ವಲ್ಪ ಬರುತ್ತೆ. ಸೈಟ್ ಹತ್ರ ಹೋಗೋಣ, ಬರ್ತಾರೆ. ಟೀ ಕುಡ್ಕೊಂಡು ಕುಡಿತಾ ಇದ್ರು, ನಾನು ಟೀ ಕುಡ್ಕೊಂಡು ಒಂದು ರೌಂಡ್ ಬಂದೆ. ಸೊ ಗೈಸ್, ಕಂಬಿ ಕಟ್ಟರ್ ಬಂದು ಸೈಟ್ ಹತ್ರ ಕೆಲಸ ಮಾಡ್ತಾಯಿದ್ದಾರೆ. ಸೊ ಒಂದು ಅಲೋ ಬ್ಲಾಕ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಒಂದು 300 ಕಲ್ಲು ಬೇಕು ಅಂತ ಹೇಳಿದ್ರು. ಏನು ಲಿಂಟ್ಲಿಂದ ಮೇಲ್ಗಡೆ 2 ಕೋರ್ಸ್ ಎತ್ತೋದಕ್ಕೆ. ಸೊ ಅದಕ್ಕೋಸ್ಕರ ಕಲ್ಲಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಬನ್ನಿ ಹೇಳ್ಬಿಟ್ಟು ಅಮೌಂಟ್ ಕೊಟ್ಬಿಟ್ಟು ಹೋಗೋಣ. ಬಂದು ಹಾಕ್ತಾರೆ ಒಂದು 300 ಕಲ್ಲು. ಫುಲ್ ಮ್ಯಾಟ್ ಕಟ್ಟಿವಾಗ 5:30 ಮಾರ್ಕೆಟ್ ಕಂಡಿದೆಯಲ್ಲ, 9 ಪೀಸ್ ಕಟ್ ಮಾಡ್ತಿದ್ದೀನಲ್ಲ, ಮ್ಯಾಟ್ ಕಟ್ಟು ಕ್ಲೀನಾಗಿ ಕೆರಡೆ ಮಾರ್ಕ್ ಫುಲ್ಲು ಅದು ಈ ಕಡೆ ಮಟ್ಟ ಇಟ್ಕೊಂಡು ಆ ಕಡೆ ಬಿಟ್ಟು ಕಟ್ಟು ಮಾರ್ಕ್. ಗೊತ್ತಿಲ್ಲ ಅಣ್ಣ, ಗೊತ್ತಿಲ್ಲ. ಬ್ಲಾಕ್ಸ್ ಹೇಳಿದ್ನಲ್ಲ ಅಂತ ನಾವು ಬಂದಿದ್ದಾರೆ. ಸೊ ಬ್ಲಾಕ್ಸ್ ಹಾಕ್ಸ್ಕೊಂಡಿದ್ದಾರೆ. ಕಂಬಿ ಕಟ್ಟೋದು ಬಂದ್ಬಿಟ್ಟು ತಿಂಡಿ ಮಾಡ್ತಿದ್ದಾರೆ. ತಿಂಡಿ ಮಾಡಿಬಿಟ್ಟು ಅಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಒಂದಷ್ಟು ಜನ ತಿಂಡಿ ತಿಂತಿದ್ದಾರೆ. ಅಲ್ಲ ಬ್ಲಾಕ್ಸ್ನ ಇಳಿಸ್ಕೊಳ್ಳೋಣ ಬನ್ನಿ. ರೈಸ್ ಬಂದು ಗೈಸ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋದ್ರು ಕಂಬಿ ಕೆಲಸದವರು. ಸೊ ಕಂಬಿ ಕಟ್ಬಿಟ್ಟು ಹೋಗಿದ್ದಾರೆ. ಇನ್ನು ಸೆಂಟ್ರಿಂಗಲ್ಲಿ ಬಂದು ಸ್ಟೆಪ್ಸ್ದು ಮಾಡ್ಕೊಳ್ಬೇಕು. ಮತ್ತು ಸೈಡಲ್ಲಿ ಏನಂತ ಸಜ್ಜಕ್ಕೆಲ್ಲ ಹಾಕ್ಬಿಟ್ಟು ಹೋಗ್ಬೇಕು. ಇವರೆಲ್ಲ ಕಬ್ಬನ್ನ ಎಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ. ಸಂಪ್ರದಾಯದ ಸ್ಟೇರ್ ಕೇಸು. ಸೊ ಗೈಸ್, ಕೆಲಸ ಕಂಬಿ ಕಟ್ಟೋ ಕೆಲಸ ಮುಗೀತು ಇವತ್ತು. ಸೊ ನೆನ್ನೆನೇ ಮುಗಿಬೇಕಿತ್ತು, ಬಟ್ ನೆನ್ನೆ ಸಂಜೆ 3 ಗಂಟೆ ಮೇಲೆ ಬಂದಿದ್ದರಿಂದ ಕತ್ಲಾಗುತ್ತೆ ಅಂದ್ಬಿಟ್ಟು 6 ಗಂಟೆ ತನಕ ಎಷ್ಟಾಗುತ್ತೆ ಅಷ್ಟು ಮಾಡ್ಬಿಟ್ಟು ಹೋಗಿದ್ರು. ಸೊ ಇವತ್ತು ಬೆಳಗ್ಗೆ 8 ಗಂಟೆಗೆ ಬಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಲಿಂಟ್ಲು, ಸಜ್ಜಾ ಮತ್ತು ಸ್ಟೇರ್ ಕೇಸು, ಸಂಪು ಏನೇನು ಕೆಲಸ ಇದೆ ನೋಡ್ಬೋದು. ಸ್ಟೇರ್ ಕೇಸು ಮತ್ತು ಸಂಪು ಎಲ್ಲ ಮೇಲ್ಗಡೆ ಎಲ್ಲ ಲಿಂಟ್ಲು, ಸಜ್ಜಾಗಳು. ಸೊ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಹೋದರು. ಸೊ ಇನ್ನೇನಿದ್ರು ಇನ್ನೊಂದು ರೌಂಡು ಸೆಂಟ್ರಿಂಗ್ ಅವ್ನು ಬಂದು ಸ್ಟೇರ್ ಕೇಸ್ಗೆ ಸ್ಟೆಪ್ಸ್ದು ಮರ ಹೊಡಿತಾರಲ್ಲ ಅದು ಹೊಡಿಬೇಕು. ಮತ್ತು ಇಲ್ಲಿ ಸಜ್ಜಾಗಳಿಗೆ ಸೈಡಲ್ಲಿ ಮರಗಳು ಹೊಡ್ಕೊಳ್ಬೇಕಷ್ಟೇ. ಅದು ಹೊಡ್ಕೊಳ್ತಿದ್ದಂಗೆ ಕಾಂಕ್ರೀಟ್ ಶುರು ಮಾಡ್ತಾರೆ. ಸೊ ಕಾಂಕ್ರೀಟ್ ಬಂದ್ಬಿಟ್ಟು ಇವತ್ತೇ ಶುರು ಮಾಡ್ತಾರೆ ಅಥವಾ ನಾಳೆ ಶುರು ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಮೇಸ್ತ್ರಿ ಯಾವ ಥರ ಮಾಡ್ತಾರೆ ಅಂತ. ಸೊ ಇಷ್ಟಾಗೈತೆ ಗೈಸ್ ಕೆಲಸ. ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ ಒಂದು 11 ಗಂಟೆ ಆಗಿದೆ. 11 ಗಂಟೆಗೆ ಆಲ್ಮೋಸ್ಟ್ ಇಷ್ಟು ಕೆಲಸ ಮುಗ್ತಿದ್ದು. ಇವಾಗ ಕಲ್ಲು ಹೊಡೆದ್ಬಿಟ್ಟು ಹೋದ್ರು ಬ್ಲಾಕ್ಸು. ಸೊ ನೋಡ್ಬೋದು ಬ್ಲಾಕ್ಸು ನೀಟಾಗಿ ಹೊಡೆದ್ಬಿಟ್ಟು ಹೋಗಿದ್ದಾರೆ. ಇಷ್ಟು ಹಾಕ್ಸಿದ್ದೀನಿ ಸದ್ಯಕ್ಕೆ. ಈಗ ಆಮೇಲೆ ಬೇಕು ಅಂತ ಹೇಳಿದ್ರೆ
ಇನ್ನೊಂದು ರೌಂಡು ಒರೆಸ್ಕೋಬೇಕಾಗತ್ತೆ. ರೈಸ್ ಕ್ಯೂರಿಂಗ್ ಮಾಡೋಣ ಅಂತ ಬಂದೆ. ಸಿಮೆಂಟ್ ನೆನ್ನೆ ಹೇಳಿದ್ವಲ್ಲ, ಸೊ ಬರೀ ಇದನ್ನು ಕಳಿಸಿದ್ರೇನು ರಾಡ್ಗಳನ್ನ. ಸೊ ಇವತ್ತು ಸಿಮೆಂಟ್ ಕಳಿಸಿದ್ದಾರೆ. ಸೊ ಇಳಿಸ್ತಿದ್ದಾರೆ ನೋಡಿ. ಟೈಮ್ ಬಂದ್ಬಿಟ್ಟು 12:30 1 ಗಂಟೆ ಆಗಿದೆ. ಇವತ್ತು ಮಧ್ಯಾಹ್ನ ಕಳಿಸಿದ್ದಾರೆ. ಸಿಮೆಂಟ್ ಬಂದ್ಬಿಟ್ಟು ನಾಳೆ ಕಾಂಕ್ರೀಟ್ ಕೆಲಸ ಮಾಡೋದು. ಸೊ ನಾಳೆಗೆ ಬೇಕಾಗಿತ್ತು ಸಿಮೆಂಟು. ಸೊ ಕ್ಯೂರಿಂಗ್ ಮಾಡೋಣ ಅಂದ್ಬಿಟ್ಟು ನಾನು ಮಕ್ಕಳು ಹೆಂಡತಿ ಎಲ್ಲ ಬಂದ್ವಿ. ಇಬ್ಬರು ಹೆಂಗೆ ಆಡ್ತಾವಲ್ಲಿ. ಮೇಲ್ಗಡೆ ಹತ್ಬಿಟ್ಟು ನೋಡೋಣ ಅಂತ ಫಸ್ಟ್ ಟೈಮ್ ಹತ್ತುತ್ತಿರೋದು. ಭಯ ಆಗುತ್ತೆ. ಆ ಸೆಂಟ್ರಿಂಗ್ ಇದು ಕಂಬಿ ಕಟ್ಟೋರು ಆರಾಮಾಗಿ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದು ಸ್ಟೇರ್ ಕೇಸ್ ಮೇಲೆ ಹತ್ಬಿಟ್ಟು ಒಂದು ಸಲ ನೋಡೋಣ ಅಂತ ಆಸೆ, ಮೇಲ್ಗಡೆ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಒಂದು ಸಲ ಟ್ರೈ ಮಾಡೋಣ ಗೈಸ್. ಇದ್ರ ಮೇಲೆ ಹತ್ತಬೇಕು. ಇದೇ ಗ್ರಿಪ್ ಸಿಗತ್ತೆ, ಬಟ್ ನನಗೆ ಸ್ವಲ್ಪ ಭಯ ಮಾಡವ. ಗೈಸ್ ಹತ್ಬೋದು ಗೈಸ್. ಫಸ್ಟ್ ಟೈಮ್ ಈ ಥರ ಹತ್ತಿರೋದು ಮೇಲ್ಗಡೆ ಸ್ಟೇರ್ ಕೇಸ್ ಹಾಕ್ತೆ ನೋಡಿ. ಮೇಲ್ಗಡೆಯಿಂದ ವ್ಯೂ ಈ ಥರ ಕಾಣಿಸುತ್ತೆ ಮನೇದು. ಮೇಲ್ಗಡೆಯಿಂದ ನೋಡೇ ಇರಲಿಲ್ಲ ಸಜ್ಜ ಎಲ್ಲ ಯಾವ ಥರ ಹಾಕಿದ್ದಾರೆ ಅಂತ. ಸೊ ನೋಡಿ ಇವಾಗ ತೋರಿಸ್ತೀನಿ ನಿಮಗೂ. ಇದು ಪ್ಲಿಂತು, ಲಿಂಟ್ಲು, ಇದೆಲ್ಲ ಸಜ್ಜ, ರೂಮ್ ಸಜ್ಜ ಈಚೆಗೆ ಬಂದಿರೋದು. ಇದು ಇಷ್ಟು ದೊಡ್ಡದಾಗೈತೆ ಅಂತ ವಯಸ್ಸು ಗೊತ್ತಿರೋ ನಿಜವಾಗ್ಲು. ಮೇಲ್ಗಡೆಯಿಂದ ನೋಡಿ ಇಲ್ಲಿ ತನಕ ನಮ್ಮದು ಆಲ್ಮೋಸ್ಟ್ ಮೋಲ್ಡ್ ಹಾಕಿದ್ರೆ ಅಲ್ಲಿ ತನಕ ಈ ಕಾಲಮ್ ಏನಿದೆ 2 ಕಾಲಮ್ಮು. ಸೊ ಅಲ್ಲಿ ಇನ್ನೊಂಚೂರು ಇನ್ನೊಂದು 2 ಅಡಿ ಮುಂದೆ ಬರುತ್ತೆ ಆಯಿತಾ. ಆ ಮೂಲೆಯಿಂದ ಆ ಕಾಲಮಿಂದ ಹಿಡಿದು ಮೇಲ್ಗಡೆಯಿಂದ ನೋಡ್ತಾ ಇಷ್ಟು ದೊಡ್ಡದಾಗಿ ಕಾಣುತ್ತೆ ಅಂತ ಗೊತ್ತಿರಲಿಲ್ಲ. ನೀವು ಒಂದು ರೌಂಡ್ ಹೋಗಿ ಬರೋದು ಆ ಕಡೆ. ಫಸ್ಟ್ ಟೈಮ್ ಹತ್ತಿರೋದು, ಇಳಿಯೋಕ್ಕೆ ಭಯ ಆಯ್ತದೆ.